ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಶಕ್ತಿ ಅನ್ನೋದ್ರ ಬಗ್ಗೆ ಮಾತಾಡಬೇಕು. ಯಾಕೆ ಅಂತಂದರೆ, ನಮ್ಮ ಪಪ್ಪು ಅಂತಂದರೆ ನಮ್ಮ ಪ್ರಧಾನಮಂತ್ರಿ ಆಗೋಕ್ಕೆ ಹೊರಟಿರ್ತಕ್ಕಂಥ ವ್ಯಕ್ತಿ, ಕಾಂಗ್ರೆಸ್ ಐನ ವ್ಯಕ್ತಿ. ಏನು ಅಂತಂದರೆ, ಸೋನಿಯಾ ಗಾಂಧಿ, ರಾಜೀವ್ ಗಾಂಧಿಯವರ ಸುಪುತ್ರ. ಇವರು ರಾಹುಲ್ ಗಾಂಧಿ ಅಂತ ಕರೀತಾರೆ. ಇವರಿಗೆ ಬ್ರೈನೇ ಮೆಚ್ಯೂರ್ ಆಗಿಲ್ಲ ರೀ. ಏನೋ ಬರ್ಕೊಟ್ಟಿರ್ತಾರೆ, ಅದನ್ನು ಓದ್ತಾರೆ. ಅದು ಏನು ಓದ್ತಾರೆ ಅವ್ರಿಗೆ ಗೊತ್ತಿರಲ್ಲ. ಮತ್ತು ಏನಾಗುತ್ತೆ ಪಾಪ, ಅದು ಯಾರ್ಯಾರೋ ಬೇರೆ ದೇಶದಲ್ಲಿದ್ದಾರಂತೆ. ಅವ್ರು ಯಾರೋ ಕಮ್ಯುನಿಕೇಷನಲ್ಲಿ ತುಂಬ ವರ್ಲ್ಡ್ ಫೇಮಸ್ ಅಂತೆ. ಅದೇನೋ ಇಂಡಿಯಾ ದೇಶದಿಂದ ಹೋದವರಂತೆ, ಅವ್ರು ಸ್ಕ್ರಿಪ್ಟ್ ಕೊಡ್ತಾರಂತೆ. ಅದ್ಯಾರೋ ಫೈನಾನ್ಸ್ ಮಾಡ್ತಾರಂತೆ. ಅದ್ಯಾರೋ ಜಾರ್ಜ್ ಅಂತ ಕೇಳಿದ್ದೀನಿ ಹೆಸರು, ಅವರು $1 ಬಿಲಿಯನ್ ಕೊಡ್ತಾರಂತೆ. ಇವ್ರದ್ದೆಲ್ಲ ಸಹಾಯ ತಗೊಂಡು ಇವ್ರನ್ನ ಹೇಗಾದರೂ ಮಾಡಿ 140 ಕೋಟಿ ಜನ ಇರ್ತಕ್ಕಂಥ ನಮ್ಮ ಹಿಂದೂಸ್ತಾನಕ್ಕೆ ಪ್ರಧಾನಮಂತ್ರಿ ಮಾಡಬೇಕು ಅಂತ. ಈತನಿಗೆ ಗೊತ್ತೇ ಇಲ್ಲ ಹಿಂದೂಗಳು ಯಾರು, ಮುಸಲ್ಮಾನರು ಯಾರು, ಕ್ರಿಶ್ಚಿಯನ್ರು ಯಾರು. ಹಿಂದೂಗಳ ಡೆಮಾಕ್ರಸಿ ಅಂತಂದರೆ ಹಿಂದೂಗಳ ಆಶಯಗಳಿಗೆ ಪೂರಕವಾದಂಥ ಸಂವಿಧಾನವನ್ನು ರಚನೆ ಮಾಡಬೇಕು. ನಮ್ಮ ಕೆಲಸ ಕಾರ್ಯಗಳಿಗೆಲ್ಲ ಹಿಂದೂಗಳಿಗೆ ಪೂರಕವಾದಂಥ ಕೆಲಸ ಕಾರ್ಯಗಳನ್ನ ಮಾಡಬೇಕು. ಅದು ಬಿಟ್ಟುಬಿಟ್ಟು ಶರೀಯತ್ ಲಾನ ಕಾನ್ಸ್ಟಿಟ್ಯೂಷನ್ಗೆ ಸಮ ಅಂತ ಘೋಷಣೆ ಮಾಡ್ಕೊಂಡು ಇವ್ರು ಇದು ಮಾಡ್ತಾರೆ. ಮತ್ತು ಪ್ರಧಾನಮಂತ್ರಿ ಕೊಟ್ಟಿರ್ತಕ್ಕಂಥ ನೋಟನ್ನ ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ಹರಿದು ಹಾಕ್ತಾರೆ. ಅಂತಂದರೆ ಇವ್ರ ಗರ್ವ, ಇವ್ರ ದಿಮಾಕು, ಇವ್ರ ಆರೋಗ್ಯನ್ಸ್ ಎಷ್ಟಿದೆ ಅಂತ ನೋಡಬೇಕು. ಬನ್ನಿ, ಇದೇನಾಗಿದೆ, ಶಕ್ತಿ ಅನ್ನೋದ್ರ ಬಗ್ಗೆ ಅವ್ರು ಮಾತಾಡಿದ್ದಾರೆ. ಶಕ್ತಿಯ ವಿರುದ್ಧ ಹೋರಾಡ್ತಿದ್ದೀನಿ, ಶಕ್ತಿಯ ವಿರುದ್ಧ ಓಟ್ ಹಾಕಬೇಕೆಲ್ಲರೂ ಅಂತ ಕೇಳಿದ್ದಾರೆ. ಎಲ್ಲಿ ಕೇಳಿದ್ದಾರೆ ಇವರು? ಎಲೆಕ್ಷನ್ ಡಿಕ್ಲೇರ್ ಆಗಿದೆ 2025ನೇ ಲೋಕಸಭಾ ಎಲೆಕ್ಷನ್. ನಮ್ಮ ನೆಕ್ಸ್ಟ್ ಎಲೆಕ್ಷನ್ನು ನರೇಂದ್ರ ಮೋದಿಯವರು 2014ರಲ್ಲಿ ಗೆಲ್ತಾರೆ, 2019ರಲ್ಲಿ ಗೆಲ್ತಾರೆ. 2024ರಲ್ಲಿ ಪಾಪ್ಯುಲರ್ ಸ್ಲೋಗನ್ ಅಬ್ ಕಿ ಬಾರ್ 400 ಪಾರ್ ಅಂತ ಅಂದ್ಬಿಟ್ಟು ಬನ್ನಿ, ನರೇಂದ್ರ ಮೋದಿಯವರು ಈ ಸರ್ತಿನ ಗೆಲ್ತಾರೆ. ಇದು ಯುದ್ಧ, ಇದು ನಾಗರಿಕ ಸಮಾಜದಲ್ಲಿ ಮತ್ತು ಹ್ಯುಮ್ಯಾನಿಟಿ ಇದರಲ್ಲಿ ಬಹಳ ಡೀಸೆಂಟಾಗಿ ಯುದ್ಧ ಮಾಡ್ತಿದ್ದೀವಿ ಅಂತ. ಬ್ಯಾಲೆಟ್ ಪೇಪರ್ ಯುದ್ಧದಲ್ಲಿ ನಾವು ಪ್ರತಿಯೊಬ್ಬರು ಭಾಗವಹಿಸಲೇಬೇಕು. ಏಕೆಂದರೆ ಈ ಅವಕಾಶವನ್ನು ಕಳ್ಕೊಂಡ್ರೆ ನಾವು ಯುದ್ಧದಲ್ಲಿ 2 ಆಪ್ಷನ್ ಇರೋದು, ಸೋತವನು ಸತ್ತ, ಗೆದ್ದವನು ಸೋತ ಅಂತ ಅಂದ್ಬಿಟ್ಟು ನಾವು ಸತ್ತು ಹೋಗ್ಬಿಡ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಓಟ್ ಹಾಕೋಣ. ಓಟ್ ಹೇಗೆ ಹಾಕಬೇಕು? ಬೆಳಗ್ಗೆ ಕಾಫಿ ಕುಡಿಯೋಣ 6 ಗಂಟೆಗೆದ್ದು. 6 ಗಂಟೆಗೆ ನಮ್ಮ ವೋಟಿಂಗ್ ಶುರುವಾಗುತ್ತೆ. ನಾವೆಲ್ಲರೂ ಹೋಗಿ ಹಬ್ಬದ ಥರ ಸೆಲೆಬ್ರೇಟ್ ಮಾಡೋಣ. ಡೆಮಾಕ್ರಸಿನ ಹಬ್ಬ ಅಂತೀವಿ, ನಾಗರಿಕ ಸಮಾಜದ ಹಬ್ಬ ಅಂತೀವಿ. ಈ ಹಬ್ಬದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಕಾಫಿ ಕುಡಿದ ತಕ್ಷಣ ಹಲ್ಲುಜ್ಜಿರ್ತೀವೋ ಇಲ್ಲೋ ಹೋಗಿ ಕ್ಯೂನಲ್ಲಿ ನಿಂತ್ಕೊಳ್ಳೋಣ. ಫಸ್ಟ್ ಓಟ್ ಹಾಕ್ಬಿಡೋಣ. ಓಟು ದೇಶಭಕ್ತರಿಗೆ ಹಾಕೋಣ. ನರೇಂದ್ರ ಮೋದಿಗೆ ಹಾಕಿ ಅಂತ ಹೇಳ್ತಿಲ್ಲ ನಾನು. ದೇಶವನ್ನು ಅಖಂಡತೆ, ಏಕತೆ, ಐಕ್ಯತೆ, ಸಮಗ್ರತೆ ಯಾರು ಕಾಪಾಡ್ತಾರೆ ಅವ್ರಿಗೆ ಓಟ್ ಹಾಕೋಣ. ಯಾರು ಬಡತನದಿಂದ ನಿಜವಾಗ್ಲೂ ಮೇಲೆತ್ತತಕ್ಕಂಥ ಕೆಲಸ ಮಾಡ್ತಾರೆ ಅವ್ರಿಗೆ ಓಟ್ ಹಾಕೋಣ. ಯಾರು ದೇಶದ ಹೆಣ್ಣು ಮಕ್ಕಳನ್ನೆಲ್ಲ ನಮ್ಮ ಮಜಾ ಮಾಡೋಕ್ಕಿರೋದಂತ ಅಂದ್ಕೊಂಡಿದ್ದಾರೆ ಅವ್ರನ್ನ ಧಿಕ್ಕರಿಸೋಣ, ಅವ್ರ ಓಟಲ್ಲಿ ಸೋಲ್ಸೋಣ. ಯಾರು ನಮ್ಮ ದೇಶನ ಮಜಾ ಮಾಡೋಕ್ಕಿದ್ದಾರೆ, ಹಿಂದೂಗಳೆಲ್ಲ ಬರೀ ಓಟ್ ಹಾಕೋದಕ್ಕೆ ಮಾತ್ರ ಇರೋದು, ಇವರು ಯಾಮಾರಿಸ್ಬೋದು, ಈಸಿಯಾಗಿ ಯಾಮಾರಿಸ್ಬೋದು. ನಾವು ಮುಸಲ್ಮಾನರಾದರೂ ಕಾಶ್ಮೀರಿ ಪಂಡಿತರು ಅಂತ ಹೇಳ್ಕೊಂಬಂದ್ಬಿಟ್ಟು 70-65 ವರ್ಷ ನಮಗೆ ಓಟ್ ಹಾಕ್ಬಿಟ್ರು. ಇಂಥ ದಡ್ಡ ಬಂಡೆ ಗಂಡ್ರೆ ನಾವೆಲ್ಲೂ ನೋಡಿಲ್ಲ. ಬನ್ನಿ, ಹಾಗೆ ಏನು ಮಾಡ್ತಾರೆ ಇವರು? ಹೊಸ ಆಟಗಳನ್ನ ಹಾಕ್ತಾರೆ. ಹೊಸ ಆಟ ಅಂದರೆ ಏನು ನೋಡಿ? ನಿರುದ್ಯೋಗ ಸಮಸ್ಯೆ ಅಂತೆ. ನಿರುದ್ಯೋಗ ಸಮಸ್ಯೆ ಏನಿಲ್ಲ ರೀ. ನಾವು ಯಾವುದೋ ಇವತ್ತೊಂದು ಉದಯ ಕಾಮಿಡಿನಲ್ಲಿ ಕಾಮಿಡಿ ನೋಡ್ತಾ ಇದ್ದೆ. ಅದರಲ್ಲಿ ಸಾಧು ಕೋಕಿಲ ಹೇಳ್ತಾರೆ, ಹುಟ್ಟಿಸಿದ ದೇವ್ರು ಹುಲ್ಲು ಮೇಯಿಸ್ತಾನ ಬಿಡಿ, ಇವರೇ ಏನಾರು ಒಂದು ಮೇಯಿಸ್ತಾನೆ ಬಿಡಿ ಅಂತ. ಹುಟ್ಟಿಸಿದ ದೇವರು ಪ್ರತಿಯೊಬ್ಬರಿಗೂ ಊಟ ಕೊಟ್ಟಿದ್ದಾನೆ. ಓನ್ಲಿ ಥಿಂಗ್ ಈಸ್ ನಾವು ಎಫರ್ಟ್ ಹಾಕಬೇಕಷ್ಟೆ. ಪ್ರತಿಯೊಬ್ಬರು ಕಷ್ಟಪಟ್ಟು ಕೆಲಸ ಮಾಡಬೇಕು. ಕೆಲಸ ಮಾಡಿದ್ರೆ ಮಾತ್ರ ಸುಖ ಪಡ್ತಕ್ಕಂಥ ಅಧಿಕಾರ ಇದೆ. ಇದೇ ಮಾತನ್ನು 12ನೇ ಶತಮಾನದಲ್ಲಿ ಬಸವಣ್ಣವ್ರು ಹೇಳ್ತಾರೆ. ಇದನ್ನು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಸ್ಲೋಗನ್ ಆಗಿ ಉಪಯೋಗಿಸ್ಬಿಟ್ಟಿದ್ವಿ. ಸ್ಲೋಗನ್ ಅಂದ ತಕ್ಷಣ ಒಂದು ಜ್ಞಾಪಕ ಬರುತ್ತೆ. ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿದ್ದಾಗ 69ನೇ ಇಸ್ವಿನಲ್ಲಿ ಬ್ಯಾಂಕ್ನೆಲ್ಲ ರಾಷ್ಟ್ರೀಕರಣ ಮಾಡಿದ್ರು. ಬ್ಯಾಂಕ್ನೆಲ್ಲ ರಾಷ್ಟ್ರೀಕರಣ ಮಾಡಬೇಕಾದ್ರೆ ಒಂದು ಸ್ಲೋಗನ್ ಕೊಟ್ಟರು. ಭಾರತ ದೇಶದಲ್ಲಿ ಬಡತನ ಮುಕ್ತ ಮಾಡೋದಕ್ಕೋಸ್ಕರ ದೇಶನ ಬ್ಯಾಂಕ್ಗಳನ್ನ ನ್ಯಾಷನಲೈಸ್ ಮಾಡ್ತಾಯಿದ್ದೀನಿ. ಭಾರತ ದೇಶದಲ್ಲಿ ಯಾರೂ ಬಡವರು ಇರೋದಿಲ್ಲ 10 ವರ್ಷದಲ್ಲಿ ಅಂತ ಹೇಳ್ರಿ. ಇಲ್ಲ, ಬಡವರು ಜಾಸ್ತಿ ಆಗಿದ್ದಾರೆ. ಇವತ್ತು ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ? ದೇಶದ ಐಕ್ಯತೆ ಭಂಗ ಆಗಿದೆ ಅಂತ ಹೇಳ್ತಾರೆ. ಐಕ್ಯತೆ ಭಂಗ ಆಗಿದ್ದು 1962ರಲ್ಲಿ. ಕರ್ನಾಟಕದ ಭೂಭಾಗ ಏನಿತ್ತು ಅರ್ಧಕ್ಕಿಂತ ಹೆಚ್ಚು ಭೂಭಾಗವನ್ನು ಕಳ್ಕೊಂಡ್ವಿ. ಕೇಳೇ ಇಲ್ಲ ನಾವು. ಅವ್ರ ಜೊತೆ ಹೋಗಿ ನಾವು ಗಲ್ವಾನಲ್ಲಿ ಯುದ್ಧ ನಡೀತಿದ್ರೆ ಪಾರ್ಟಿ ಮಾಡ್ತಾರೆ ನಮ್ಮ ರಾಹುಲ್ ಗಾಂಧಿಯವರು. ಅವ್ರ ಬ್ರೈನ್ ಮೆಚ್ಯೂರ್ ಆಗಿಲ್ಲ ಅಂತ ಹೇಳೋದು ಇದಕ್ಕೇನೆ. ಮತ್ತು ಏನಾಗುತ್ತೆ, ಕಚತೀವ್ನಲ್ಲಿ ನೆಹರು ಪ್ರಧಾನಮಂತ್ರಿಯಾಗಿದ್ದ ಅದೇನು ಉಪಯೋಗ ಇಲ್ಲದ ಲ್ಯಾಂಡ್ ಅಂತ ಹೇಳ್ಬಿಡ್ತಾರೆ. ಆ ಶ್ರೀಮತಿ ಇಂದಿರಾ ಗಾಂಧಿಯವ್ರ ಮಗಳು ಪ್ರಧಾನಮಂತ್ರಿ ಆದಾಗ ಅದನ್ನು ಬರ್ಕೊಟ್ಬಿಡ್ತಾರೆ ಶ್ರೀಲಂಕಾಗೆ. ಇವತ್ತೇನಾಗಿದೆ, ನಮ್ಮ ರೈತರಿಗೆ ಊಟಕ್ಕೆ ತೊಂದರೆ ಆಗಿದೆ. ಇದನ್ನೆಲ್ಲ ವಾಪಸ್ ಪಡಿಬೇಕಾದಂಥ ಬಹಳ ದೊಡ್ಡ ಜವಾಬ್ದಾರಿ ನರೇಂದ್ರ ಮೋದಿಯವ್ರ ಕಾಲದಲ್ಲಿದೆ, ನಿಮ್ಮೆಲ್ಲರ ಕೈಗಳಲ್ಲಿದೆ. ಬನ್ನಿ, ಅಂಬೇಡ್ಕರ್ ಅವರು
ಒಂದು ಸ್ಲೋಗನ್ ಕೊಟ್ಟಿದ್ದಾರೆ ಸಂವಿಧಾನ ಬರಿಬೇಕಾದ್ರೆ ಪ್ರಿಯಾಂಬಲ್, ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಇದು ನೆಹರು ಕೈನಲ್ಲಿಲ್ಲ, DMK ಕೈನಲ್ಲಿಲ್ಲ, ಸ್ಟಾಲಿನ್ ಕೈನಲ್ಲಿಲ್ಲ. ನರೇಂದ್ರ ಮೋದಿಯವರು ದೇಶಭಕ್ತರು. ಅವ್ರ ಕಾಲದಲ್ಲಿ ಬನ್ನಿ ನಾವೆಲ್ಲ ಜನ ಒಂದಾಗೋಣ, ಆ ಕಚತೀವು ಲ್ಯಾಂಡ್ ಏನಿತ್ತು ಅದನ್ನು ವಾಪಸ್ ಕೇಳೋಣ. ನಮ್ಮ ಭೂಭಾಗದ ಅಖಂಡವಾದ ಹಿಂದೂಸ್ತಾನದ ಅಖಂಡ ಪಾದ ಆಗಿತ್ತದು, ಅದನ್ನು ವಾಪಸ್ ಕೇಳೋಣ. ಶ್ರೀಲಂಕಾನೂ ಅಖಂಡವಾದ ಹಿಂದೂಸ್ತಾನದ ಒಂದು ಭಾಗವಾಗಿತ್ತು. ಥಾಯ್ಲೆಂಡು ಸಹ ಅಖಂಡವಾದ ಹಿಂದೂಸ್ತಾನದಲ್ಲಿ ಒಂದು ಭಾಗ ಆಗಿತ್ತು. ಮಯನ್ಮಾರ್ ಭಾಗವಾಗಿತ್ತು. ಅಫ್ಘಾನಿಸ್ತಾನ ಗಾಂಧಾರ ಅಂತ ಹೇಳ್ತೀವಿ, ಮಹಾಭಾರತದಲ್ಲಿ ಗಾಂಧಾರಿ ಆ ದೇಶದಿಂದ ಬರೋಳು, ಅದು ಸಹ ನಮ್ಮ ಭೂಭಾಗವಾಗಿತ್ತು. ಇರಾನ್ ಸಹ ನಮ್ಮ ದೇಶದ ಭೂಭಾಗವಾಗಿತ್ತು. ಅದನ್ನು ಪರ್ಷಿಯಾ ಅಂತ ಕರಿತೀವಿ. ಅಲ್ಲಿರ್ತಕ್ಕಂಥ ಪರ್ಷಿಯನ್ರು ಮುಸಲ್ಮಾನರ ದಬ್ಬಾಳಿಕೆಗೆ ಸಿಲುಕಿ ಕೇವಲ 15 ವರ್ಷಗಳಲ್ಲಿ ಸಂಪೂರ್ಣವಾಗಿ ಇಸ್ಲಾಮಿಕ್ ರಾಷ್ಟ್ರ ಆಗುತ್ತೆ. ಇದು ಗಮನದಲ್ಲಿ ಇಟ್ಕೋಬೇಕು. ಬನ್ನಿ, ಕಚತೀವು ಐಲ್ಯಾಂಡ್ ಬಗ್ಗೆ ಮಾತಾಡ್ತಾ ಇದ್ದೆ, ಸನಾತನ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದೆ, ಮತ್ತು ಶಕ್ತಿ ಬಗ್ಗೆ ಮಾತಾಡ್ತಾ ಇದ್ದೆ. ಇದೇನಾಗಿದೆ, ನಾವು ಹೀಗೆ ಬಲಿಯಾಗ್ತಾ ಹೊಸ ಆಟಗಳು, ಹೊಸ ಗಿಮಿಕ್ಗಳಿಗೆ ಬಲಿಯಾಗ್ಬಿಟ್ಟು ಕಾಂಗ್ರೆಸ್ನ ಮತ್ತೆ ಗೆಲ್ಲಿಸಿದ್ರೆ ನಾವು ದುರ್ಬಲರಾಗ್ತೀವಿ. ನಮ್ಮ ದೇಹದ ಅಂಗಾಂಗಗಳನ್ನ ಕಳ್ಕೊತೀವಿ. ತಲೆಯಲ್ಲಿರ್ತಕ್ಕಂಥ ಕಿವಿನ ಕಳ್ಕೊಂಡಿದ್ವಿ 1962 ಪಾದ ಕಳ್ಕೊಂಡಿದ್ವಿ ಕಚತೂರಿನಲ್ಲಿ. ಹೀಗೆ ಒಂದೊಂದು ಅಂಗಗಳನ್ನ ಕಳ್ಕೊಂಡು ಅಂಗವಿಹೀನರಾಗ್ಬಿಡ್ತೀವಿ, ನಾವು ಅಂಗವಿಕಲರಾಗ್ಬಿಡ್ತೀವಿ. ನಮ್ಮನ್ನು ಯಾರು ಬೇಕಾದರೂ ರೂಲ್ ಮಾಡ್ಬೋದು. ಅವಾಗ ಅಂಥ ಪರಿಸ್ಥಿತಿ ಅವಕಾಶ ಮಾಡಿಕೊಡ್ಬಾರ್ದು ಅಂತಂದರೆ ನರೇಂದ್ರ ಮೋದಿಯವರಿಗೆ 2024ನೇ ಇಸ್ವಿ ಲೋಕಸಭಾ ಎಲೆಕ್ಷನ್ಲಿ 400ಕ್ಕಿಂತ ಹೆಚ್ಚು ಸೀಟುಗಳು ಜಾಸ್ತಿ ಗೆಲ್ಲಾಗಿ ನೋಡ್ಕೊಳ್ಬೇಕಾಗಿರೋ ಬಹುದೊಡ್ಡ ಯುದ್ಧ ಇದು. ಯುದ್ಧದಲ್ಲಿ ನಾವೆಲ್ಲರೂ ಪಾರ್ಟಿಸಿಪೇಟ್ ಮಾಡ್ತೀವಿ. ಡೆಮಾಕ್ರಸಿ ಇದು. ವೋಟ್ ಹಾಕಲಿಲ್ಲ ಅಂದರೆ ಯುದ್ಧದಲ್ಲಿ ಬೆನ್ನು ತೋರಿಸ್ಕೊಂಡು ಹೋದಂಗೆ. ಬನ್ನಿ ವೋಟ್ ಹಾಕೋಣ, ಕಾಫಿ ಕುಡಿದ ತಕ್ಷಣ ವೋಟ್ ಹಾಕೋಣ, 7 ಗಂಟೆ ಒಳಗೆ ವೋಟ್ ಹಾಕೋಣ ಅಂತ ಹೇಳ್ಬಿಟ್ಟು ಇಂದಿನ ಎಪಿಸೋಡ್ ಮುಂದುವರಿಸ್ತಾ ಇದ್ದೀನಿ. ನೋಡಿ, ಈ ಸನಾತನ ಅಂತ ಒಂದು ಶಬ್ದ ಇದೆ. ಸನಾತ ಅಂದರೆ ನಿತ್ಯ ನೂತನ ಅಂತಲೇ ಹೇಳ್ಬೋದು. ಮತ್ತು ನಾಶ ಮಾಡೋಕ್ಕೆ ಆಗದೇ ಇರತಕ್ಕಂಥ ವಿದ್ಯೆ, ಬದುಕು ಅಂತಲೇ ಹೇಳ್ಬೋದು. ಹೀಗೆ ಅನೇಕ ವ್ಯಾಖ್ಯೆಗಳನ್ನ ಕೊಟ್ಟಿದ್ದಾರೆ ಹಿಂದಿನ ಕಾಲದಿಂದ. ಅದನ್ನೇ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ಹೇಳ್ತೀವಿ, ಉಪನಿಷತ್ತುಗಳು ಅಂತ ಹೇಳ್ತೀವಿ, ಏನೇನೋ ಹೇಳ್ತೀವಿ. ಏನಾಗಿದೆ, ಸನಾತನ ಅಂದರೆ ನಿತ್ಯ ನೂತನ, ಅಳಿಸಲಾಗದಂಥದ್ದು ವಿಜ್ಞಾನ ಅಂತ ಹೇಳ್ತೀವಿ. ವಿಜ್ಞಾನ ಅಂತ ಹೇಳಿದ್ರೆ ಬನ್ನಿ, ಬೇರೆ ಗ್ರಹಗಳಿಂದ ಸೌಂಡ್ ಬರುತ್ತಂತೆ. ಆ ಸೌಂಡು ಓಂ ಅಂತ ಕೇಳುತ್ತಂತೆ. ಅದನ್ನು ಕಾನ್ಸಂಟ್ರೇಟ್ ಮಾಡ್ತಾ ಕೇಳ್ತಾ ಹೋದರೆ ಓಂ ಅನ್ನೋ ಶಬ್ದವನ್ನು ಪ್ರಪಂಚಕ್ಕೆ ಕೊಟ್ಟಿದ್ದು ಮೊದಲನೇದು ಹಿಂದೂ ಧರ್ಮ. ಇದನ್ನು ಗಮನದಲ್ಲಿಟ್ಕೊಂಡು ಇಂಥ ಸನಾತನವಾಗಿರ್ತಕ್ಕಂಥ ಧರ್ಮವನ್ನು ಯಾರೋ ದಯಾನಿಧಿ ಸ್ಟಾಲಿನ್ ಅಂತ ಅವ್ರೇನು ಮಾಡ್ತಾರೆ, ಸನಾತನ ಅನ್ನೋದು ದೇಶದ್ರೋಹಕ್ಕೆ ಸಮನಾದ ಶಬ್ದ, ಅದನ್ನು ನಾಶ ಮಾಡಬೇಕು. ನಮ್ಮ ದೇಶ ಉದ್ಧಾರ ಆಗಬೇಕು ಅಂದರೆ, ನಮ್ಮ ದೇಶದಲ್ಲಿ ಎಲ್ಲರೂ ಕೆಲಸ ಸಿಗಬೇಕು, ಎಲ್ಲರೂ ಶ್ರೀಮಂತರಾಗಬೇಕು ಅಂದರೆ ಸನಾತನ ಧರ್ಮ, ಸನಾತನ ಶಬ್ದನೇ ಒಂದು ವಾಂತಿ ಇದ್ದ ಹಾಗೆ ಅದನ್ನು ಡಿಸ್ಕಾರ್ಡ್ ಮಾಡಬೇಕು ಅನ್ನೋ ಥರದಲ್ಲಿ ಹೇಳಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಅಂತ ಇದನ್ನೇ ಮುಂದಿಟ್ಕೊಂಡು ನಮ್ಮ ರಾಹುಲ್ ಗಾಂಧಿಯವರು ಸನಾತನ ಶಕ್ತಿ ವಿರುದ್ಧ ಹೋರಾಡ್ತೀನಿ ಅಂತ ಹೇಳಿದ್ದಾರೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಚರ್ಚೆ ಆಯಿತು. ಬನ್ನಿ, ಇದಕ್ಕೆಲ್ಲ ಪೂರಕವಾದ ವಾತಾವರಣನ ನಿರ್ಮಾಣ ಮಾಡಬೇಕು, ಇಂಥ ಮನಸ್ಥಿತಿನ ಹೋಗಲಾಡಿಸ್ಬೇಕು, ಇಂಥ ಮನಸ್ಥಿತಿನ ಸೋಲಾಗಿ ನೋಡ್ಕೋಬೇಕು ಅಂದ್ಬಿಟ್ಟು ಇದನ್ನು ಎಪಿಸೋಡ್ ಮಾಡ್ತಾ ಇರೋದು. ಬನ್ನಿ, ಸನಾತನ ಅಂತ ಅಂದ್ಬಿಟ್ಟು ನಮ್ಮ ಬ್ರೈನ್ ಮೆಚ್ಯೂರ್ ಆಗಿಲ್ಲದೆ ಇರತಕ್ಕಂಥ ಪಪ್ಪೂರವರು, ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿ ಹೊರಟಿರ್ತಕ್ಕಂಥವ್ರು ಮಾತು ಹೇಳಿದ್ರು, ಸನಾತನ ಅನ್ನೋ ಶಕ್ತಿ ವಿರುದ್ಧ ಹೋರಾಡ್ತಿದ್ದೀನಿ. ನಮ್ಮ ಹೋರಾಟ ಏನಿದ್ರು ಶಕ್ತಿ ವಿರುದ್ಧ. ಶಕ್ತಿ ಅಂದರೆ ಏನು ಅಂತ ಹೇಳೋದಕ್ಕೆ ಬರ್ತೀನಿ. ಬನ್ನಿ, ಶಕ್ತಿ ಅಂತಂದರೆ ಹೆಣ್ಣನ್ನು ಅತ್ಯಂತ ಗೌರವದಿಂದ ನೋಡ್ಕೊಳ್ತಕ್ಕಂಥ ಏಕೈಕ ದೇಶ ಹಿಂದೂಸ್ತಾನ. ಹಿಂದೂನಲ್ಲಿ ಮಾತ್ರ ಏನಾಗುತ್ತೆ ನೋಡಿ, ಶಿವನ ಹೆಂಡತಿ ಪಾರ್ವತಿ ಏನಾಗುತ್ತೆ, ಗೃಹಿಣಿಯಾಗಿರ್ತಾಳೆ. ಗೃಹಿಣಿಯಾಗಿರೋರಿಗೂ ಆಕೆನ ದಕ್ಷ ಯಜ್ಞ ಸುಮಾರು ಇವುಗಳಲ್ಲಿ ನೋಡ್ತೀವಿ. ಅದು ಆಕೆ ಕೋಪ ಬರುತ್ತೆ. ಕೋಪ ಬಂದಾಗ ಏನು ಮಾಡ್ತಾರೆ, ರಾಕ್ಷಸನ ಕೊಲ್ಲಬೇಕು, ಕೆಟ್ಟ ಶಕ್ತಿಗಳನ್ನ ಕೊಲ್ಲಬೇಕು ಅಂದಾಗ ಇದು ಆಯುಧ ಏನು ಸಿಗೋಲ್ಲ, ಗಂಡಂದೇ ತ್ರಿಶೂಲ ತಗೊಂಡು ಹೋಗ್ತಾಳೆ, ಶುಂಭ ನಿಶುಂಭರನ್ನ ಕೊಲೆ ಮಾಡ್ತಾಳೆ. ಆ ಕೊಲೆ ಮಾಡಿದಾಗ ಅದರ ಸಾಂಕೇತಿಕವಾಗಿ ಮೈಸೂರಲ್ಲಿ ದಸರಾ ನಡೆಯುತ್ತೆ. ಚಾಮುಂಡಿ ಹಬ್ಬ ಅಂತ ಮಾಡ್ತೀವಿ ನಾವು. ಮೈಸೂರಲ್ಲಿ ಚಾಮುಂಡಿ ಬೆಟ್ಟ ಇದೆ, ಬೆಟ್ಟದ ಮೇಲೆ ದೇವಸ್ಥಾನ ಇದೆ, ಬೆಟ್ಟದ ಮೇಲ್ಗಡೆ ಕೂತಿರ್ತಕ್ಕಂಥ ಚಾಮುಂಡಿ ಹಬ್ಬ. ಇದೇ ಶಕ್ತಿನ ಆರಾಧನೆ ಮಾಡಬೇಕು ಅಂತಂದರೆ ವೆಸ್ಟ್ ಬೆಂಗಾಲಲ್ಲಿ ಕಾಳಿ ಟೆಂಪಲ್ ಅಂತ ಇದೆ. ಅಲ್ಲಿ ನೋಡಿ ದುರ್ಗಾ ಪೂಜೆ ಮಾಡ್ತೀವಿ. ಆ ದುರ್ಗಾ ಪೂಜೆ ಮಾಡ್ತೀವಿ ಅಂತಂದರೆ ಮಮತಾ ಬ್ಯಾನರ್ಜಿಯವರು ಮುಖ್ಯಮಂತ್ರಿ ಆಗಿದ್ದಾರೆ. ಇವರು ಸನಾತನ ಧರ್ಮವನ್ನು, ಶಕ್ತಿಯನ್ನು ಹೇಗೆ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಅಂತ ಹೇಳ್ತೀವಿ.